ಲಾ ಆ್ಯಂಡ್ ಆರ್ಡ್ರ್ ಕರೆಕ್ಟ್ ಇರಬೇಕು ಮತ್ತು ಈ ಗಾಂಜಾ ಕೇಸ್ಗಳು ಹಿಡಿಬೇಕು. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರನ್ನ ಜೈಲಿಗೆ ಹಾಕಬೇಕು, ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಹಾಕಬೇಕು ಅಂತ ಹೇಳಿದ್ವಿ. ಮತ್ತು ಹಾಸ್ಟೆಲ್ ಸಮಸ್ಯೆಗಳು ಎಲ್ಲಿದ್ದಾವೆ ಹಾಸ್ಟೆಲ್ಗಳು ಕೊಡಬೇಕು ಅಂತ ಹೇಳಿದ್ವಿ. ಅದನ್ನು ನಂಬರ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಹಾಸ್ಪಿಟಲ್ಸು ಎಲ್ಲೆಂದು ಥಿಕ್ ಪಾಪ್ಯುಲೇಷನ್ಸ್ ಇದೆ ಆ ಪಾಪ್ಯುಲೇಷನ್ಸ್ ಇರುವಂಥ ಜಾಗಗಳಲ್ಲೆಲ್ಲ PHCಗಳು ಓಪನ್ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಹೇಳಿದ್ವಿ. 60 ಲಕ್ಷ ಇತ್ತು. 60 ಲಕ್ಷದ ಹಾಸ್ಪಿಟ್ಲ್ ಖರ್ಚು ಮಾಡಲಿಕ್ಕೆ ಒಂದು ಹಾಸ್ಪಿಟ್ಲಿಗೆ 60 ಲಕ್ಷ ಇತ್ತು. ಆ 60 ಲಕ್ಷದೊಟ್ಟಿಗೆ ನಮ್ಮ MLA MLC MP ಸಹ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೊಂದು 30-40 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. 20 ಅದಾದ ನನ್ನ ಇಲಾಖೆ ಕೂಡ ಇಂದ 25 ಲಕ್ಷ ಕೊಡಿ ಅಂತ ಹೇಳಿದ್ದೀನಿ. ಇದೆಲ್ಲ ಮಾಡಿ ಹಾಸ್ಪಿಟಲ್ ಸಹ ಅದನ್ನು ಟೆಂಡರ್ ಕರಿ ಅಂತ ಹೇಳಿದ್ವಿ. ಕೋಲಾರ ಜಿಲ್ಲೆಗೆ ಸಮಗ್ರ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನೇನು ಮೂಲಭೂತ ಸೌಕರ್ಯಗಳು ಕೆಲಸಗಳು ಮಾಡಬೇಕಾಗಿದೆಯೋ ಆ ಕೆಲಸಗಳು ಎಲ್ಲ ಮಾಡಿರಿ ಅಂತ ಹೇಳಿದ್ದೀನಿ. ಕೋಲಾರ ತಾಲೂಕಿಗೆ ಒಂದಕ್ಕೆ 126 ಕೋಟಿ ಅಲೋಕೇಶನ್ಸ್ ಬಂದಿದೆ ರಸ್ತೆಗಳ ಅಭಿವೃದ್ಧಿಗೆ. ಇವೆಲ್ಲ ಸಮಗ್ರವಾಗಿ ಕೆಲಸಗಳಾಗಬೇಕು ಅಂತೇಳಿ ಇವತ್ತು ನಾವೆಲ್ಲ ನನ್ನೊಟ್ಟಿಗೆ ಎಲ್ಲ ನಮ್ಮ ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಸಮಾಧಾನ ತಂದಿದೆ ಸರ್. ಸಭೆ ಈ ಸಭೆ ಸಮಾಧಾನ ತಂದಿದೆ. ಕಳೆದ KDP ಸಭೆಯಲ್ಲೂ ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ ಕೊಟ್ಟಿಲ್ಲ, ಅವು ಈಡೇರಿಲ್ಲ. ಯಾವುದು ನಿಮ್ಮದೇ ಶಾಸಕರು ಆರೋಪ ಮಾಡ್ತಾರೆ. ಯಾವುದು ಬಹಳಷ್ಟು ನರ್ಸರಿದು ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಯಾರಿಗೆ? DC ಅವರಿಗೆ. DC ಅವರು ಸರ್ಕಾರಕ್ಕೆ ಕಳಿಸಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಪಾಲಿಸಿ ಮಾಡಬೇಕಾಗಿರೋದು. ಬರೀ ಕೋಲಾರ ಜಿಲ್ಲೆಗೆ ಆಗುವಂಥ ಪಾಲಿಸಿ ಅಲ್ಲ, ಇಡೀ ರಾಜ್ಯಕ್ಕೆ ಆಗುವಂಥ ಪಾಲಿಸಿ. ಆದರೆ ನಾನು ಹೇಳಿದ್ದೀನಿ ನಮ್ಮ ಜಿಲ್ಲೆಯಿಂದನೇ ಶುರು ಆಗಲಿ. ಕೋಲಾರ ಒಂದು ಕ್ವಶನ್ ಕೇಳಿದ್ವಿ, ಇದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ. ಈ ಇಡೀ ನರ್ಸರಿಗಳದ್ದು ಕೋಲಾರ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ದೀನಿ. ರೈತರು ಕಳಪೆ ಬಿತ್ತನೆ ಬೀಜ ಕೊಡ್ತಾರೆ, ಸಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡೈಲಿ ಸಮಸ್ಯೆಗಳು ಹೇಳ್ಕೊಡ್ತಾರೆ. ಇಲ್ಲ, ಅದಕ್ಕೆ ನಾನು ಹೇಳಿದ್ದೀನಿ. ಈಗ ಎಲ್ಲಿ ಇದು ಸಮಗ್ರ ರಾಜ್ಯಕ್ಕೆ ಆಗಬೇಕಾಗಿರುವಂಥದ್ದು ಇಂಪ್ಲಿಮೆಂಟ್ ಆಗಿರೋದು ಇಡೀ ರಾಜ್ಯಕ್ಕೆ. ಇದು ನಮ್ಮ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ದೀನಿ. ಅಥವಾ ಕೃಷಿ ಇಲಾಖೆಗೆ ಬರಬೇಕಾ ಅಥವಾ ತೋಟಗಾರಿಕೆ ಇಲಾಖೆಗೆ ಬರಬೇಕಂತ ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಅದ್ರ ಬಗ್ಗೆ ಯಾವುದು? ಇಲ್ಲ ಯಾಕೆ ಫಸ್ಟ್ ನೀವು ಇರಲೇ ಇಲ್ಲ.